ನಾವ ಈ ವಿಡಿಯೋದಾಗ ಸ್ಟ್ರಿಂಗ್ ಕ್ಲಾಸ್ ಆಗಿರುವಂತ ಮೆಥಡ್ಸ್ ನೋಡೋಣ ಅಂತ. ನಾನ ಸ್ಟ್ರಿಂಗ್ ಮೆಥಡ್ಸ್ ಎಕ್ಸಾಂಪಲ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಈ ಕ್ಲಾಸ್ದಾಗ ನಾವ ಡಿಫ್ರೆಂಟ್ ಮೆಥಡ್ಸ್ ನೋಡೋಣ ಅಂತ. ಇದನ್ನ ನಾವು ಫಸ್ಟ್ ರನ್ ಮಾಡೋಣ ಅಂತ. ಸೊ ನಮ್ದು ಒಂದೇ ಫಂಕ್ಷನ್ ಯಾವ್ದು ಅಂತಂದ್ರೆ ಲೆಂತ್. ನಾ ಇಲ್ಲೇ ಲೈನ್ ನಂಬರ್ 6 ದಾಗ ಏನ್ ಮಾಡೀನಿ, ಸ್ಟ್ರಿಂಗ್ S1 ಈಕ್ವಲ್ ಟು ಹಲೋ ವರ್ಲ್ಡ್ ಅಂತೇಳಿ ಏನ್ ಮಾಡೀನಿ, ಒಂದ ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಯೂಸಿಂಗ್ ಅ ಸ್ಟ್ರಿಂಗ್ ಲಿಟ್ರಲ್ ನಾನು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಸೊ ಲೈನ್ ನಂಬರ್ 9 ದಾಗ ನಾ ಏನ್ ಮಾಡಾಕತ್ತೀನಿ, ಲೆಂತ್ ಆಫ್ ದ ಸ್ಟ್ರಿಂಗ್ S1 ಡಾಟ್ ಲೆಂತ್. ಇದು ಲೆಂತ್ ಅನ್ನೋದೇನಿದೆ ಮೆಥಡ್ ಇದು. ಸೊ ಇದು S1 ಡಾಟ್ ಲೆಂತ್ ಏನ್ ಮಾಡಾಕ್ತೈತಿ ಅಂತಂದ್ರ ಈ ಸ್ಟ್ರಿಂಗ್ ಅಳೊಳಗ ಎಷ್ಟ್ ಕ್ಯಾರೆಕ್ಟರ್ಸ್ ಅದಾವು ಅಂತ ಹೇಳಿ ಏನ್ ಮಾಡಾಕತೈತಿ, ಇದ ಪ್ರಿಂಟ್ ಮಾಡಾಕತೈತಿ. ಸೊ ಈ ಹಲೋ ವರ್ಲ್ಡ್ದಾಗ ಟೋಟಲ್ ಎಷ್ಟ್ ಅದಾವ ಅಂತಂದ್ರ 11 ಕ್ಯಾರೆಕ್ಟರ್ ಅದಾವ. H1 2 3 4 5 6 7 8 9 10 11. ಇವನ್ ದಿ ಸ್ಪೇಸ್ ಈಸ್ ಆಲ್ಸೋ ಒನ್ ಕ್ಯಾರೆಕ್ಟರ್. ಅದಕ್ಕೂ ಅದನ್ನ ಕೌಂಟ್ ಮಾಡಿ ಟೋಟಲ್ 11 ಅಂತ ಹೇಳಿ ಇದೇನಿದೆ ಹಲೋ ವರ್ಲ್ಡ್ ಅನ್ನುವಂತ ಸ್ಟ್ರಿಂಗ್ ಲೆಂತ್ ಎಷ್ಟ 11 ಅಂತ ಹೇಳಿ. ಈಗ ನಮಗ ಹಲೋ ವರ್ಲ್ಡ್ ದಾಗ ಪರ್ಟಿಕ್ಯುಲರ್ ಇಂಡೆಕ್ಸ್ ದಾಗ ಇರುವಂತ ಕ್ಯಾರೆಕ್ಟರ್ ಬೇಕಂತಂದ್ರ ನಮಗ ಕ್ಯಾರೆಟ್ ಅಂತ ಹೇಳಿ ಒಂದು ಮೆಥಡ್ ಐತಿ. ಸೊ ಈ ಕ್ಯಾರೆಟ್ ಏನ್ ಮಾಡ್ತೈತಿ ಅಂತಂದ್ರ ಸೇ ಸಪೋಸ್ ನಮಗ 6th ಇಂಡೆಕ್ಸ್ ಆಗಿರುವಂತಹ ಕ್ಯಾರೆಕ್ಟರ್ ಬೇಕಾಗೈತಿ. ಅವಾಗ ನಾವ S1 ಡಾಟ್ ಕ್ಯಾರ್ ಆಟ್ ನಮ್ಗೆ ಯಾ ಇಂಡೆಕ್ಸ್ ದಾಗಿಂದ ಕ್ಯಾರೆಕ್ಟರ್ ಬೇಕಲ್ಲ ಅದನ್ನ ನಾವ ಪ್ಯಾರಾಮೀಟರ್ ಕೊಡ್ಬೇಕಿಲ್ಲ. ಸೊ ನಮ್ಗೇನ್ ಬಂದೈತಿ ಇಲ್ಲ ಕ್ಯಾರ್ ಆಟ್ ಇಂಡೆಕ್ಸ್ 6 ಅಂತಂದ್ರ W ಅಂತೇಳಿ ಪ್ರಿಂಟ್ ಆಗೈತಿ. ಅಂದ್ರೆ 6th ಇಂಡೆಕ್ಸ್ ದಾಗ W ಐತಿ ಅಂತ ಹೇಳಿ. ಇದು ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗೈತಿ. ನಮಗ 0 1 2 3 4 ಸ್ಪೇಸ್ 5 W 6th ಲೊಕೇಶನ್ ದಾಗ ಏನೈತಿ W ಐತಿ. ಅದಕ್ಕೆ ನಮ್ಗ W ಅಂತೇಳಿ ಪ್ರಿಂಟ್ ಆಗೈತಿ. ನಮ್ದು ಥರ್ಡ್, ನಮಗ 2 ಸ್ಟ್ರಿಂಗ್ ಅದಾವ. 2 ಸ್ಟ್ರಿಂಗ್ ನ ನಾವ ಕಾಂಕ್ಯಾಟ್ನೇಟ್ ಮಾಡ್ಬೇಕು ಅಂತಂದ್ರ ನಮಗ ಸ್ಟ್ರಿಂಗ್ ದಾಗ ಕಾಂಕ್ಯಾಟ್ ಅಂತೇಳಿ ಒಂದು ಮೆಥಡ್ ಐತಿ. ಇಲ್ಲೇನ್ ಮಾಡಾಕತ್ತೀವ, ಡಬಲ್ ಕೋಟ್ಸ್ ಆಗೈತಿ ಜಾವಾ ಅನ್ನೋದೊಂದು ಸ್ಟ್ರಿಂಗ್. ಆಮೇಲೆ ಇದ್ರ ಮ್ಯಾಗ ನಾವೇನ್ ಮಾಡಾಕ್ತಿವಿ, ಕಾಂಕ್ಯಾಟ್ ಮಾಡಾಕ್ತಿವಿ. ಏನಂತೇಳಿ ಪ್ರೋಗ್ರಾಮಿಂಗ್ ಅಂತೇಳಿ ಕಾಂಕ್ಯಾಟೇಟ್ ಮಾಡಾಕ್ತಿವಿ. ಅದಾದ್ಮೇಲೆ ಮತ್ತೆ ನಾ ಏನ್ ಮಾಡಾಕ್ತೀನಿ, ಕಾಂಕ್ಯಾಟ್ ಅನ್ನುವಂತ ಮೆಥಡ್ ನ ಯೂಸ್ ಮಾಡ್ಕೊಂಡು ಲಾಂಗ್ವೇಜ್ ಆಸ್ ಅ ನಾವೇನ್ ಮಾಡಾಕ್ತೀನಿ, ಲಾಂಗ್ವೇಜ್ ಅಂತೇಳಿ ಇನ್ನೊಂದು ಸ್ಟ್ರಿಂಗ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಅವಾಗ ಏನ್ ಆಗ್ತೈತಿ ಅಂತಂದ್ರೆ ಕಾಂಕ್ಯಾಟಿನೇಟಿಂಗ್ ಸ್ಟ್ರಿಂಗ್ಸ್ ಅಂತೇಳಿ ಬಂದ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಪ್ರಿಂಟ್ ಆಗೈತಿ. ಸೊ ಈ ರೀತಿ ನಮ್ದ ಜಾವಾದಾಗ ಕಾಂಕ್ಯಾಟ್ ಯೂಸ್ ಮಾಡ್ಕೊಂಡ ಸ್ಟ್ರಿಂಗ್ ನ ನಾವ ಕಾಂಕ್ಯಾಟ್ ಮಾಡಬಹುದು. ಸ್ಟ್ರಿಂಗ್ ನ ಲೋವರ್ ಕೇಸ್ಗೆ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡಾಕ ನಮಗ ಟು ಅಪ್ಪರ್ ಕೇಸ್ ಡಾಟ್ ಟು ಲೋವರ್ ಕೇಸ್ ಅಂತೇಳಿ ಮೆಥಡ್ ಅದಾವ. ಸೊ ಇಲ್ಲಿ S1 ಡಾಟ್ ಟು ಅಪ್ಪರ್ ಕೇಸ್ ಅಂತಂದ್ರ ನಮ್ದು ಸ್ಟ್ರಿಂಗ್ ಏನೈತಿ ಎಲ್ಲಾನು ಕ್ಯಾಪಿಟಲ್ ದಾಗ ಪ್ರಿಂಟ್ ಆಕೈತಿ ಈ ರೀತಿ ಹಲೋ ವರ್ಲ್ಡ್ ಅಂತೇಳಿ. ಇನ್ ಕೇಸ್ ಲೋವರ್ ಕೇಸ್ ದಾಗ ಬೇಕಂತಂದ್ರ ನಮ್ದ ಈ ರೀತಿ ಹಲೋ ವರ್ಲ್ಡ್ ಅಂತೇಳಿ ಪ್ರಿಂಟ್ ಆಕೈತಿ. ನಮಗ ಈಗ ಇಲ್ಲೇನ್ ಮಾಡೀನಿ, ಲೈನ್ ನಂಬರ್ 22 ದಾಗ ಸ್ಯಾಮ್ಸಂಗ್ ಫೋನ್ ಅಂತೇಳಿ ಬರದ ಇಲ್ಲೇನೈತಿ ಸ್ಪೇಸ್ ಐತಿ. ನಮ್ಗೆ ಇವು ಸ್ಪೇಸಸ್ ಬ್ಯಾಡ ಅಂತಂದ್ರ ಟ್ರೇಲಿಂಗ್ ಸ್ಪೇಸಸ್ ಬ್ಯಾಡ್ ಅಂತಂದ್ರ ಸ್ಟ್ರಿಂಗ್ ದಾಗ ಟ್ರಿಮ್ ಅಂತೇಳಿ ಒಂದು ಮೆಥಡ್ ಐತಿ. ಸೊ ಈ ಟ್ರಿಮ್ ನ ನಾವ್ ಯೂಸ್ ಮಾಡ್ಕೊಂಡ್ರೆ ಏನಾಕೈತಿ, ಈ ಫೋನ್ ಆದ್ಮೇಲೆ ಇದೇನೈತಿ ಸ್ಪೇಸ್ ಇದೆಲ್ಲಾನು ಹೋಗ್ತೈತಿ. ಸೊ ನಮ್ಗ ರಿಮೂವಿಂಗ್ ಲೀಡಿಂಗ್ ಅಂಡ್ ಟ್ರೈಲಿಂಗ್ ಸ್ಪೇಸಸ್ ಸ್ಯಾಮ್ಸಂಗ್ ಫೋನ್ ಅಂತೇಳಿ ಬಂದಿದ್ದು. ಇದು ಯಾವ್ದು ಸ್ಪೇಸ್ ಇರಂಗಿಲ್ಲ. ಅವಾಗ ಸಬ್ಸ್ಟ್ರಿಂಗ್ ಬೇಕಂತಂದ್ರೆ ನಮಗ ಜಾವಾದಾಗ ಸಬ್ಸ್ಟ್ರಿಂಗ್ ಅಂತೇಳಿ ಮೆಥಡ್ ಐತಿ. ಇದ್ರೊಳಗೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಸ್ಟಾರ್ಟ್ ಇಂಡೆಕ್ಸ್ ಏನ ಎಂಡ್ ಇಂಡೆಕ್ಸ್ ಏನ ಅಂತೇಳಿ ನಾವು ಮೆನ್ಷನ್ ಮಾಡ್ತೀವ. ಸೊ ಇದು ಸ್ಟಾರ್ಟ್ ಇಂದ ಎಂಡ್ ಇಂಡೆಕ್ಸ್ ನಡವರ್ಕಿನ ಕ್ಯಾರೆಕ್ಟರ್ಸ್ ನ ನಮಗ ಕೊಡ್ತೈತಿ. ಇದ 11 ಅಂತಂದ್ರೆ ಲಾಸ್ಟಿಗೆ ಇದನ್ನ ಎಂಡ್ ಏನೈತಿ ಇದು ಎಕ್ಸ್ಕ್ಲೂಡ್ ಆಗ್ತೈತಿ. ಇದು ಈಗ ನಮ್ಗ್ ನೋಡಿದ್ರ ಹಲೋ ಕಾಮ ಜಾವಾ ಅಂತೇಳಿ ನಮ್ದ ಸ್ಟ್ರಿಂಗ್ ಐತಿ. ಇದ್ರ ನಾನು str ಡಾಟ್ ಸಬ್ಸ್ಟ್ರಿಂಗ್ 7,11 ಅಂತೇಳಿ ಕೊಡಾಕತ್ತೀನಿ. ಸೊ ನಮ್ದು 0 ಇಂದ ಇಂಡೆಕ್ಸ್ ಸ್ಟಾರ್ಟ್ ಆಗೈತಿ. 0 1 2 3 4 5 6 7 ಕ ಜೆ ಐತಿ. ಜೆ ಇಂದ 11 ತನ 7 8 9 10. ಸೊ 7 ಇಂದ 10 ತನ ಅಂತಂದ್ರೆ ಜಾವಾ ಅಂತೇಳಿ ಪ್ರಿಂಟ್ ಆತ. 11th ನಮ್ದು ಎಕ್ಸ್ಪ್ಲಿಮೇಟರ್ ಐತೆ. 11 ನಮ್ದ ಏನಾಕೈತಿ ಈ ಸಬ್ಸ್ಟ್ರಿಂಗ್ ದಾಗ ಇನ್ಕ್ಲೂಡ್ ಆಗಂಗಿಲ್ಲ. ಅದಕ್ಕೆ ನಮ್ದ ಏನೈತಿ ಜಾವಾ ಅಂತೇಳಿ ಪ್ರಿಂಟ್ ಆಕೈತಿಲ್ಲ. ನಮ್ದಿಲ್ಲ ಜಾವಾ ಅಂತೇಳಿ ಪ್ರಿಂಟ್ ಆಗೈತಿ. ನಮಗ ಇನ್ ಕೇಸ್ ರೀಪ್ಲೇಸ್ ಮಾಡ್ಬೇಕು ಅಂತಿದ್ರ
ಅಂತಂದ್ರೆ ಈಗ ನಮ್ಗ ಜಾವಾ ಅಂತ ಹೇಳೈತಿ, ಇಲ್ಲೇ ಜಾವಾ ಅನ್ನುವಂತ ಸ್ಟ್ರಿಂಗ್ ದಾಗ ನಾನು ಎ ನ ರೀಪ್ಲೇಸ್ ಮಾಡಿ ಅಲ್ಲಿ ಆ ಜಾಗದಾಗ ಬ್ಯಾರೆ ಕ್ಯಾರೆಕ್ಟರ್ ನ ಪ್ಲೇಸ್ ಮಾಡ್ಬೇಕಂದ್ರ ನಮಗ ಜಾವಾದಾಗ ರೀಪ್ಲೇಸ್ ಅಂತ ಹೇಳಿ ಮೆಥಡ್ ಐತಿ. ಸೊ ಇದು ರೀಪ್ಲೇಸ್ ಏನ್ ಮಾಡ್ತೈತಿ ಅಂತಂದ್ರ ಎ ಇರುವಂತ ಜಾಗದಾಗ ಎಲ್ಲಾ ಕಡೆನು ಓನ ಬೇಸಿಕಲಿ ಇನ್ಸರ್ಟ್ ಮಾಡ್ತೈತಿ. ನಮ್ದ ರಿಪ್ಲೇಸಿಂಗ್ ಎ ಹೋಯ್ತು ಓ ಆಯ್ತಂದ್ರ ನಮ್ದ ಸ್ಟ್ರಿಂಗ್ ಏನಾಯ್ತ ಜೆ ಓ ಫಿ ಓ ಅಂತ ಹೇಳಿದೆ, ಜೋ ಅಂತ ಹೇಳಿ ಆಯ್ತ. ಸೊ ಎರಡು ಸ್ಟ್ರಿಂಗ್ ನ ಕಂಪೇರ್ ಮಾಡಾಕ ಜಾವಾದಾಗ ಎರಡ್ ಮೆಥಡ್ ಅದಾವ, ಈಕ್ವಲ್ಸ್ ಆಮೇಲೆ ಈಕ್ವಲ್ಸ್ ಇಗ್ನೋರ್ ಕೇಸ್ ಅಂತ ಹೇಳಿ. ಈಕ್ವಲ್ಸ್ ಏನ್ ಮಾಡ್ತೈತಿ ಅಂತಂದ್ರೆ ಇವ್ ಎರಡು ಸ್ಟ್ರಿಂಗ್ ದಾಗ ಕಂಟೆಂಟ್ ಸೇಮ್ ಐತು ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತೀವ. ಸೊ ಇಲ್ಲಿ S8 ದಾಗ ಜಾವಾ ಅಂತ ಹೇಳಿ ಐತಿ, S9 ದಾಗ ಇಲ್ಲಿ ಏನೈತಿ ಸ್ಮಾಲ್ ಜೆ ಐತಿ, ಆಮೇಲೆ AVA ಅಂತ ಹೇಳಿ ಐತಿ. ಸೊ S8 ಡಾಟ್ ಈಕ್ವಲ್ಸ್ S9 ಅಂತ ಹೇಳಿ ಮಾಡಿದ್ರೆ ಇದ ಕೇಸ್ ಸೆನ್ಸಿಟಿವ್ ಇಲ್ಲ ಇದು ಮೆಥಡ್. ಸೊ ಇದಕ್ಕೆ ಏನಂತ ಹೇಳಿದ ಫಾಲ್ಸ್ ಅಂತ ಹೇಳಿ ಬಂತ. ಸೊ ಈಗ ನಾನು ಯಾವ್ದಾರ ಕೇಸ್ ಇಗ್ನೋರ್ ಮಾಡೋ ಸಲುವಾಗಿ ಈಕ್ವಲ್ಸ್ ಇಗ್ನೋರ್ ಕೇಸ್ ಅಂತ ಹೇಳಿ ಮೆಥಡ್ ಐತಿ. ಸೊ S8 ಈಕ್ವಲ್ಸ್ ಇಗ್ನೋರ್ ಕೇಸ್ S9 ಅಂತ ಹೇಳಿ ನಾನು ಕಳ್ಸಿದ್ರೆ ಅವಾಗ ಇದ ಟ್ರೂ ಅಂತ ಹೇಳಿ ಬರ್ತೈತಿ. ಇದು ಈಕ್ವಲ್ಸ್ ಇಗ್ನೋರ್ ಕೇಸ್ ಏನ್ ಮಾಡ್ತೈತಿ, ಕೇಸ್ ನ ಇಗ್ನೋರ್ ಮಾಡ್ತೈತಿ. ಕೇಸ್ ನ ಇಗ್ನೋರ್ ಮಾಡಿ ಏನ್ ಮಾಡ್ತೈತಿ, ಸ್ಟ್ರಿಂಗ್ ಕಂಟೆಂಟ್ ಎರಡು ಸೇಮ್ ಇತ್ತಂದ್ರ ಅವಾಗ ಟ್ರೂ ಅಂತ ಹೇಳಿ ಕೊಡ್ತೈತಿ. ಈಗ ನಮ್ದ ಜಾವಾ ಪ್ರೋಗ್ರಾಮಿಂಗ್ ಅಂತ ಹೇಳಿ ಒಂದ ಸ್ಟ್ರಿಂಗ್ ಐತಿ, ಇದ್ರೊಳಗಡೆ ನನಗ ಜಾವಾ ಅಂತೇಳಿ ಐತು ಇಲ್ಲೋ ಅಂತೇಳಿ ಚೆಕ್ ಮಾಡಾಕ ಸ್ಟ್ರಿಂಗ್ ದಾಗ ಕಂಟೆಂಟ್ಸ್ ಅಂತೇಳಿ ಮೆಥಡ್ ಐತಿ. ಸೊ ಇದು ಕಂಟೆಂಟ್ಸ್ ಏನ್ ಮಾಡ್ತೈತಿ, ನಮ್ಗೆ ಕೊಟ್ಟಿರುವಂತ ಸ್ಟ್ರಿಂಗ್ ದಾಗ ಜಾವಾ ಐತು ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತೀನಿ. ಇನ್ ಕೇಸ್ ಇತ್ತಂದ್ರ ಟ್ರೂ ಅಂತ ರಿಟರ್ನ್ ಆಗ್ತೈತಿ, ಇಲ್ಲ ಅಂತಂದ್ರೆ ಫಾಲ್ಸ್ ಅಂತ ಹೇಳಿ ರಿಟರ್ನ್ ಆಕೈತಿ. ಅಂತಂದ್ರೆ ಇದು ಬೇಸಿಕಲಿ ಒಂದು ಸ್ಟ್ರಿಂಗ್ ಇರ್ತೈತಿ, ಅದ್ರೊಳಗ ನಾವು ಪರ್ಟಿಕ್ಯುಲರ್ ಸಬ್ ಪಾರ್ಟ್ ಆಫ್ ದ ಸ್ಟ್ರಿಂಗ್ ಐತೆ ಇಲ್ಲೋ ಅಂತ ಚೆಕ್ ಮಾಡಾಕ ಕಂಟೆಂಟ್ಸ್ ನಾವ ಯೂಸ್ ಮಾಡ್ತೀವ. ಸೊ ಇಲ್ಲಿ ನಾವ 11 ದಾಗ ನೋಡಿದ್ರ ಚೆಕ್ str6 ಕಂಟೆಂಟ್ಸ್ ಜಾವಾ ಟ್ರೂ ಅಂತ ಹೇಳಿ ಬಂತಿಲ್ಲ. ಸೊ ಅದ್ರೊಳಗ ಚೆಕ್ str6 ಕಂಟೆಂಟ್ಸ್ ಪೈಥಾನ್ ಇದ್ರೊಳಗ ಐತನ ಇಲ್ಲ, ಅದಕ್ಕಿದ ಫಾಲ್ಸ್ ಅಂತ ಹೇಳಿ ಬಂದೈತಿ. ನಮಗ ಈ ರೀತಿ ಸ್ಟ್ರಿಂಗ್ ಐತಿ ಈಗ ಹಲೋ ಜಾವಾ ಅಂತ ಹೇಳಿ, ನಾನು ಇದನ್ನ str7 ದಾಗ ಏನ್ ಮಾಡಾಕ್ತೀನಿ, ಸ್ಟೋರ್ ಮಾಡಾಕತ್ತೀನಿ. ನನಗ ಈ ಸ್ಟ್ರಿಂಗ್ ದಾಗ ಏದ ಫಸ್ಟ್ ಇಂಡೆಕ್ಸ್ ಬೇಕತ್ತಂದ್ರ ನನಗ ಇಂಡೆಕ್ಸ್ ಆಫ್ ಅಂತ ಹೇಳಿ ಮೆಥಡ್ ಐತಿ. ಸೊ ಇದು ಇಂಡೆಕ್ಸ್ ಆಫ್ ಮೆಥಡ್ ಏನ್ ಮಾಡ್ತೈತಿ, ಎ ಕ್ಯಾರೆಕ್ಟರ್ ದ ಫಸ್ಟ್ ಟೈಮ್ ಎಲ್ ಆಕರ್ ಆಗೈತಿ ಆ ಇಂಡೆಕ್ಸ್ ನ ಕೊಡ್ತೈತಿ. ಸೊ ಎ ಫಸ್ಟ್ ಟೈಮ್ ಎಲ್ ಆಕರ್ ಆಗೈತಿ ಅಂತಂದ್ರೆ ಎಷ್ಟನೇ ಇಂಡೆಕ್ಸ್ ದಾಗ ಆಕರ್ ಆಗೈತಿ ಅಂದ್ರ 8th ಇಂಡೆಕ್ಸ್ ದಾಗ ಫಸ್ಟ್ ಆಕರೆನ್ಸ್ ಆಫ್ ದ ಎ ಐತಿ. ಸೊ 1 0 1 2 3 4 5 6 7 8 ಅಂತ ಹೇಳ್ಬಿಡುತ್ತೆ. ಸೊ ಲಾಸ್ಟ್ ಇಂಡೆಕ್ಸ್ ಆಫ್ ಎ ಬೇಕಂತಂದ್ರೆ ನಮಗ ಲಾಸ್ಟ್ ಇಂಡೆಕ್ಸ್ ಆಫ್ ಅಂತ ಹೇಳಿ ಮೆಥಡ್ ಐತಿ. ಸೊ ಇದೇನ್ ಮಾಡ್ತೈತಿ, ಲಾಸ್ಟ್ ಆಕರೆನ್ಸ್ ಆಫ್ ದ ಎ ಎಷ್ಟನೇ ಇಂಡೆಕ್ಸ್ ದಾಗ ಐತಿ ಅನ್ನೋದನ್ನ ಪ್ರಿಂಟ್ ಮಾಡ್ತೈತಿ. 10 ಅಂತ ಹೇಳಿ ಬಂದೈತಿ ನಮಗ. ಇನ್ ಕೇಸ್ ಸ್ಟ್ರಿಂಗ್ ಎಂಟಿ ಐತು ಇಲ್ಲ ಅಂತ ಹೇಳಿ ಚೆಕ್ ಮಾಡಾಕ ನಮಗ ಈಸ್ ಎಂಟಿ ಅಂತ ಹೇಳಿ ಮೆಥಡ್ ಐತಿ. ಸೊ ಇಲ್ಲಿ ನಮ್ದು str1 ದಾಗ ನಾವೇನ್ ಮಾಡಾಕ್ತಿವಿ, ಬರೀ ಡಬಲ್ ಕೋಟ್ಸ್ ಐತಿ, ಇದ್ರೊಳಗ ನಾವು ಏನು ಕಂಟೆಂಟ್ ಕೊಟ್ಟಿಲ್ಲ. ಅದ್ರ ಸಲುವಾಗಿ ಈಸ್ ಎಂಟಿ ಅಂತ ಹೇಳಿ ಮಾಡ್ತೈತಿ, ಟ್ರೂ ಅಂತ ಹೇಳಿ ಪ್ರಿಂಟ್ ಮಾಡ್ತೈತಿ. str2 ದಾಗ ಡಬಲ್ ಕೋಟ್ಸ್ ದಾಗ ಬರೀ ಸ್ಪೇಸ್ ಕೊಟ್ಟಿವ್ ನಾವು. ಸೊ ಇದ್ರೊಳಗ ಬರೀ ಸ್ಪೇಸ್ ಐತನ ಆಕ್ಚುಯಲ್ ಕಂಟೆಂಟ್ ಐತಿ ಅಂತ ಹೇಳಿ ಚೆಕ್ ಮಾಡಾಕ ಸ್ಟ್ರಿಂಗ್ ದಾಗ ಈಸ್ ಬ್ಲಾಂಕ್ ಅಂತ ಹೇಳಿ ಮೆಥಡ್ ಐತಿ. ಇನ್ ಕೇಸ್ ಇದ್ರೊಳಗ ಏನು ಕಂಟೆಂಟ್ ಇರ್ಲಿಲ್ಲ, ಡಬಲ್ ಕೋಟ್ಸ್ ದಾಗ ಬರೀ ಸ್ಪೇಸಸ್ ಇದ್ದು ಅಂತಂದ್ರ ಈಸ್ ಬ್ಲಾಂಕ್ ಯೂಸ್ ಮಾಡಿದ್ರೆ ನಮಗ ಟ್ರೂ ಅಂತ ಹೇಳಿ ಬರ್ತೈತಿ. ಸೊ ಇಷ್ಟು ಇವ ಮೇನ್ ಮೆಥಡ್ಸ್ ಆಫ್ ದ ಸ್ಟ್ರಿಂಗ್. ನಾವ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡ್ಬೇಕು ಅಂತಂದ್ರ ಸಬ್ಸ್ಟ್ರಿಂಗ್. ಸೊ ಅಪ್ ಟು ಜಾವಾ 6 ತನ ಏನಾಗ್ತಿತ್ತು ಅಂತಂದ್ರ ನಾವ ಸಬ್ಸ್ಟ್ರಿಂಗ್ ಯೂಸ್ ಮಾಡಿದ್ವಿ ಅಂತಂದ್ರ ಮೆಮರಿ ಲೀಕ್ ಆಗ್ತಿತ್ತು. ಎದಕ್ಕೆ ಈ ರೀತಿ ಮೆಮರಿ ಲೀಕ್ ಆಗ್ತಿತ್ತು ಅಂತಂದ್ರ ಸಬ್ಸ್ಟ್ರಿಂಗ್ ಏನಾಗ್ತಿತ್ತು ಅಂದ್ರ ಅಪ್ ಟು ಜಾವಾ 6 ಒಳಗಡೆ ಈಗ ಸೇ ಸಪೋಸ್ ನಮ್ಗ ಪ್ರೋಗ್ರಾಮಿಂಗ್ ಅಂತೇಳಿ ಒಂದ ಸ್ಟ್ರಿಂಗ್ ಐತಿ, ನಾನ್ ಇದ್ರದ ಸಬ್ಸ್ಟ್ರಿಂಗ್ ತಗೊಂಡೆ, ಇದನ್ನ ನಾನು ಸಬ್ಸ್ಟ್ರಿಂಗ್ ತಗೊಂಡ ಬರೀ ಪ್ರೋಗ್ರಾಮ್ ಅಂತ ಹೇಳಿ ಮಾಡಿದ್ರ ಅವಾಗ ಏನಾಗ್ತಿತ್ತು ಅಂತಂದ್ರ ಹೊಸ ಸ್ಟ್ರಿಂಗ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಸೊ ಸ್ಟ್ರಿಂಗ್ ದಾಳಗ ಎರಡ ಫೀಲ್ಡ್ಸ್ ಇದ್ವು, ಆಫ್ಸೆಟ್ ಆಮೇಲೆ ಲೆಂತ್ ಅಂತ ಹೇಳಿ. ಇವು ಎರಡ ಫೀಲ್ಡ್ ಏನಾಗ್ತಿದ್ವು ಅಂತಂದ್ರ ಅಪ್ಡೇಟ್ ಆಗಿತ್ತು. ಆದ್ರೆ ಇದೇನು ಹೊಸ ಸಬ್ ಸ್ಟ್ರಿಂಗ್ ಏನ್ ಕ್ರಿಯೇಟ್ ಆಗಿತ್ತಲ್ಲ ಅದು ಸ್ಟಿಲ್ ಒರಿಜಿನಲ್ ಸ್ಟ್ರಿಂಗ್ ಏನ್ ಮಾಡ್ತಿತ್ತ, ಪಾಯಿಂಟ್ ಮಾಡ್ತಿತ್ತ. ಇದ್ರ ಸಲುವಾಗಿ ಏನಾಗ್ತಿತ್ತ, ಮೆಮರಿ ಲೀಕ್ ಆಗ್ತಿತ್ತ. ಅಂತಂದ್ರೆ ನಮಗ ಪ್ರೋಗ್ರಾಮರ್ ಏನ್ ಕಾಣಿಸ್ತಿತ್ತ ಅಂತಂದ್ರೆ ಹೊಸ ಸಬ್ ಸ್ಟ್ರಿಂಗ್ ಕ್ರಿಯೇಟ್ ಆದ್ರಗತೆ ಕಾಣಿಸ್ತಿತ್ತ, ಆದ್ರೆ ಆಕ್ಚುಲಿ ಒರಿಜಿನಲ್ ಪ್ರೋಗ್ರಾಮಿಂಗ್ ಅದು ನಮ್ ಸಬ್ ಸ್ಟ್ರಿಂಗ್ ಪಾಯಿಂಟ್ ಮಾಡ್ತಿತ್ತ. ಇದರಿಂದ ಏನಾಗ್ತೈತಿ, ಮೆಮರಿ ಲೀಕ್ ಆಗ್ತೈತಿ ಇದರಿಂದ. ಸೊ ಇದನ್ನ ಜಾವಾ 7 ಆದ್ಮೇಲೆ ಏನ್ ಮಾಡಿದ್ರೆ ಫಿಕ್ಸ್ ಮಾಡಿದ್ರೆ, ಸಬ್ ಸ್ಟ್ರಿಂಗ್ ನಾವ್ ಯಾವಾಗ ಯೂಸ್ ಮಾಡ್ತೀವಲ್ಲ
ಅವಾಗ ಬರೀ ಆಫ್ಸೆಟ್ ಲೆಂತ್ ಅಷ್ಟ ಅಡ್ಜಸ್ಟ್ ಆಗಂಗಿಲ್ಲ. ಸೊ ಜಾವಾ 7ದಾಗ ನೋಡಿದ್ರ ನಾವು ಪ್ರೋಗ್ರಾಮ್ ಅಂತೇಳಿ ಈ ಪ್ರೋಗ್ರಾಮಿಂಗ್ ಇಂದ ಒಂದು ಸಬ್ಸ್ಟ್ರಿಂಗ್ ಕ್ರಿಯೇಟ್ ಮಾಡಿದ್ರ ಅದ ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಆಯ್ತು. ಸೊ ಪ್ರೋಗ್ರಾಮಿಂಗ್ ಅನ್ನೋದು ಸಪ್ರೇಟ್ ಐತಿ, ಇಲ್ಲಿ ಪ್ರೋಗ್ರಾಮ್ ಅನ್ನೋದು ಡಿಫ್ರೆಂಟ್ ಐತಿ. ಈ ರೀತಿ ಜಾವಾ 7ದಾಗ ಏನ್ ಮಾಡಿದ್ರ ಅಂತಂದ್ರೆ ಇದ ಮೆಮ್ರಿ ಲೀಕ್ ಆಗುವಂತ ಇಶ್ಯೂನ ಫಿಕ್ಸ್ ಮಾಡಿದ್ರೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಇಂಟ್ರೋ ಕ್ವಶನ್. ಸೊ ಜಾವಾ 6 ಆಗೋತನ ಏನ್ ಮಾಡ್ತಿದ್ರೆ ಬರೀ ಆಫ್ಸೆಟ್ ಅಡ್ಜಸ್ಟ್ ಮಾಡ್ತಿದ್ರು. ಆಫ್ಸೆಟ್ ಈಗ ಸೇ ಸಪೋಸ್ 0 ಐತಿ, ಲೆಂತ್ ಏನೈತಿ ಇಲ್ಲಿ ತನ ಐತಿ, ಸೇ ಸಪೋಸ್ 10 ತನ ಐತಿ ಅಂತ ಅನ್ಕೋರಿ, 10 ತನ ಐತಿ. ನಾವ್ ಯಾವಾಗ ಇದ್ರದ್ದು ಪ್ರೋಗ್ರಾಮ್ ತನ ತಗೋತೀವಲ್ಲ ಅವಾಗ ನಮ್ದು ಲೆಂತ್ ಎಷ್ಟೈತ 1 2 3 4 5 6 7 ತನ ಆಯ್ತ. ಸೊ ಅದಕ್ಕಿಂತ ಮುಂಚೆ ನಮ್ದು ಸೇ ಸಪೋಸ್ 11 12 ತನ ಐತಿ. ಸೊ ಲೆಂತ್ ಏನಾಯ್ತು 7 ತನ ಐತಿ. ಸೊ ನಮಗ ಆಫ್ಸೆಟ್ 0 ಇಂದ 7 ತನ ಅಷ್ಟ ನಮ್ಗ ಎಕ್ಸೆಸ್ ಮಾಡಕ್ ಆಗಿತ್ತು. ನಮ್ದ ಲೆಂತ್ ಇಲ್ಲಿಗೆ ಬಂದ್ ಪಾಯಿಂಟ್ ಆಗ್ತಿತ್ತು. ಸೊ ನಮಗೆ ಏನ್ ಅನಿಸುತ್ತೆ ಸಬ್ಸ್ಟ್ರಿಂಗ್ ಕ್ರಿಯೇಟ್ ಆಗೈತಿ ಅಂತ ಅನ್ಸ್ತಿತ್ತು. ಆದ್ರೆ ಇಂಟರ್ನಲ್ಲಿ ಏನಾಕಿತ್ತೆ ಸ್ಟಿಲ್ ಇಟ್ ಇಸ್ ಪಾಯಿಂಟಿಂಗ್ ಟು ದ ಸೇಮ್ ಮೆಮರಿ ಲೊಕೇಶನ್. ಸೊ ಇದ್ರ ಸಲುವಾಗಿ ಮೆಮರಿ ಲೀಕ್ ಆಗಿತ್ತು, ಅನ್ನೆಸೆಸರಿ ಮೆಮರಿ ಸ್ಟೋರ್ ಆಗ್ತಿತ್ತು. ಇನ್ ಕೇಸ್ ನಾವು ಒರಿಜಿನಲ್ ಸ್ಟ್ರಿಂಗ್ ನ ರೆಫರ್ ಮಾಡ್ಲಿಕ್ಕಂದ್ರ ನಮ್ಗೆ ಅನ್ನೆಸೆಸರಿ ಏನಾಗ್ತಿತ್ತಲ್ಲೇ ಮೆಮರಿ ಅಲೋಕೇಟ್ ಆಗ್ತಿತ್ತು. ಸೊ ಇದನ್ನ ನಾವು ಜಾವಾ 7ದಾಗ ಸಾಲ್ವ್ ಮಾಡ್ರಿ. ಯಾವಾಗ ನಾವು ಸಬ್ಸ್ಟ್ರಿಂಗ್ ಅಂತೇಳಿ ಕ್ರಿಯೇಟ್ ಮಾಡ್ಕೋತೀವಲ್ಲ ಅವಾಗ ಸಬ್ಸ್ಟ್ರಿಂಗ್ ಹೊಸ ಆಬ್ಜೆಕ್ಟ್ ಅನ್ನ ನಮಗ ಬೇಸಿಕಲಿ ಮೆಮರಿದಾಗ ಕ್ರಿಯೇಟ್ ಆಗ್ತೈತಿ. ಈ ರೀತಿ ನಮ್ಗ ಮೆಮರಿ ಲೀಕ್ ಇಶ್ಯೂ ಜಾವಾ 7ದಾಗ ಫಿಕ್ಸ್ ಮಾಡಿದ್ರ. ಸೊ ಇಷ್ಟ ಸ್ಟ್ರಿಂಗ್ ಮೆಥಡ್ಸ್ ಬಗ್ಗೆ, ಆಮೇಲೆ ಸಬ್ಸ್ಟ್ರಿಂಗ್ ದಾಗ ಏನ್ ಇಶ್ಯೂ ಇತ್ತು ಜಾವಾ 6 ತನ, ಆಮೇಲೆ ಅದನ್ನ ಜಾವಾ 7ದಾಗ ಯಾವ ರೀತಿ ಫಿಕ್ಸ್ ಮಾಡಿದ್ರು ಅಂತ ಹೇಳಿ ನಾವು ನೆಕ್ಸ್ಟ್ ವಿಡಿಯೋದಾಗ ಸ್ಟ್ರಿಂಗ್ ಬಫರ್ ಆಮೇಲೆ ಸ್ಟ್ರಿಂಗ್ ಬಿಲ್ಡರ್ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.